ಸ್ಕೀಮ್ಸ್ ಅನ್ನು ಅಳವಡಿಸಿಕೊಂಡು ಇಲ್ಲಿ ನಾವು ದಿನಾಚರಣೆಗೆ ಆಗಮಿಸಿದ್ದೀವಿ. ಸೀಸನ್ ಅಂದರೆ ಹಬ್ಬದ ಟೈಮಲ್ಲಿ ಮತ್ತು ಸಂಕ್ರಾಂತಿ ಟೈಮಲ್ಲೆಲ್ಲ ಸ್ವಲ್ಪ ಜಾಸ್ತಿ ಜನ ವರ್ಕ್ ಮಾಡ್ತೀವಿ. ಬಾಕಿ ಟೈಮಲ್ಲೆಲ್ಲ 3 ಜನ ವರ್ಕ್ ಮಾಡ್ತೀವಿ ಸರ್. ಡೈಲಿ ಒಂದು 500 ಮಾಡ್ತೀನಿ ಸರ್. ಸಜ್ಜೆದು ಮತ್ತು ಜೋಳದ್ದು ಮತ್ತು ರಾಗಿ ರೊಟ್ಟಿ ಮಾಡ್ತೀವಿ, ಮತ್ತು ಹಪ್ಪಳ ಮಾಡ್ತೀವಿ, ಮತ್ತು ಚಟ್ನಿ ಪುಡಿಗಳು ಮಾಡ್ತೀವಿ. ಶೇಂಗಾದ್ದು ಮತ್ತು ಖಾರದ ಚಟ್ನಿ ಅಂತ ಮಾಡ್ತಾರೆ ಅದು, ಮತ್ತು ಗೋರಾಳ್ ಪುಡಿ ಅಂತ ಮಾಡ್ತಾರೆ. ಈ ಥರ ಎಲ್ಲ ಚಟ್ನಿ ಪುಡಿಗಳು ಮಾಡ್ತೀವಿ. ಅಗಸೆ ಚಟ್ನಿ ಪುಡಿ ಇದೆಲ್ಲ ಮಾಡಿ ಮತ್ತು ಚಟ್ನಿ ಪುಡಿ ರೊಟ್ಟಿ ಜೊತೆಗೆ ಕೊಡ್ತೀವಿ ಸರ್. ಫೋಟೋಗ್ರಫಿ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೀನಿ. ನಾನು 2019ರಲ್ಲಿ ರೂಡ್ಸೆಟ್ ಸಂಸ್ಥೆಯಿಂದ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಟ್ರೈನಿಂಗ್ ತಗೊಂಡು ಆಮೇಲೆ ಲೋನಿಗೋಸ್ಕರ ಇದು ಮಾಡಿದಾಗ ರೂಡ್ಸೆಟ್ ಸಂಸ್ಥೆನ ಒಂದು ಇದಕ್ಕೆ ಕೊಟ್ಟರು. ಇದು ರೂಡ್ಸೆಟಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು ಹೋದ್ಮೇಲೆ ಬ್ಯಾಂಕಲ್ಲಿ ಅಪ್ರೋಚ್ ಮಾಡಿದಾಗ MSME ಸ್ಕೀಮಲ್ಲಿ 75 ಮತ್ತು 25% ಇದ್ರ ಮುಖಾಂತರ ನನಗೆ ಲೋನ್ ಆಯಿತು. ಆ ಲೋನಲ್ಲಿ ಕ್ಯಾಮ್ರಾ ತೊಗೊಂಡು ಅದರಿಂದ ಅರ್ನಿಂಗ್ ಮಾಡ್ತಾಯಿದ್ದೀನಿ. ನನ್ನ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಿದೆ, ಡೆವಲಪ್ಮೆಂಟು ಚೆನ್ನಾಗಿ ನಡೀತಿದೆ. ವಾಟರ್ ಹೀಟರ್ ರೂಫ್ ಟಾಪ್ ಅಂತ ನಾವು ಟ್ರೈನಿಂಗ್ ತೊಗೊಂಡ್ವಿ. ಸೊ ಆಮೇಲೆ ಬರ್ತಾ ಹೊಸದು ಏನೇನು ಅಪ್ಡೇಟೆಡ್ ಏನಿರುತ್ತಲ್ಲ ಸರ್ ಇಂಪ್ಲಿಮೆಂಟ್ ಮಾಡ್ತಾ ಈ CC ಕ್ಯಾಮ್ಸು, ಸೋಲಾರು, RO ಸಿಸ್ಟಮ್ಸ್, ಆಮೇಲೆ ರೂಫ್ ಟಾಪ್ಸು 3 ಕಿಲೋಮೀಟರ್ 5 ಕಿಲೋಮೀಟರ್ ಈ ಥರ ಎಲ್ಲ ಇನ್ಸ್ಟಾಲೇಷನ್ಸ್ ಇವತ್ತು ಕೂಡ 5 ಕಿಲೋಮೀಟರ್ ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೀವಿ ಸರ್ ಇವತ್ತು. ಸೊ ಜನರಲಾಗಿ ಏನಂತಂದರೆ ಏನು ಮಾರ್ಕೆಟಲ್ಲಿ ಏನು ಓಡ್ತಾ ಇರುತ್ತೆ ಅದನ್ನ ಫೋಕಸ್ ಮಾಡಿಬಿಟ್ಟು ಅದ್ರ ಮೇಲೆ ನಾವು ಸ್ಟಡಿ ಮಾಡಿಕೊಂಡು ಅದನ್ನು ನಾವು ಫೋಕಸ್ ಮಾಡೋದು ನಾವು ಸಕ್ಸಸ್ ಆಗ್ತೀವಿ ಅಂತ ನನ್ನ ಅಭಿಪ್ರಾಯ. ಮಾಡಿ ಅವರ ರೂಡ್ಸೆಟ್ ಸಂಸ್ಥೆಗೆ ಅಥವಾ ಅವರು ಎಲ್ಲಿ ಕಲೀಲಿಕ್ಕೆ ಇಷ್ಟಪಡ್ತಾರೆ ಅಂಥ ಕಡೆಗೆ ಅವ್ರನ್ನ ದಾರಿದೀಪವಾಗಿ ತೋರಿಸ್ಕೊಡಿ. ಏನಾಗುತ್ತೆ ಒಂದು ಕ್ಷಣದಲ್ಲಿ ಒಂದು ಡಿಸಿಷನ್, ಇವತ್ತಿನ ದಿನ ಪೇಪರ್ ಓದ್ತಾ ಇದ್ದಾಗ ಒಂದು ಸಣ್ಣ ಅವ್ರ ತಂದೆ ಒಂದು PMFME ಅಂತ ಅಂದ್ಬಿಟ್ಟು ಒಂದು ಸ್ಕೀಮ್ ಇದೆ, ಪ್ರಧಾನ ಮಂತ್ರಿ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಅಂತ. ಈ ಒಂದು ಸಂದರ್ಭದಲ್ಲಿ ನಾವು ಯುವ ಕೌಶಲ್ಯ ಯೂಸ್ ಅನ್ನು ನಾವು ಕರೆದುಬಿಟ್ಟು ಅವರಿಗೆ ಒಂದು ನೆನಪಿನ ಕಾಣಿಕೆ ಕೊಡುವ ಒಂದು ವಾಡಿಕೆಯನ್ನು ಇಟ್ಕೊಂಡಿದ್ದೇವೆ. ಅದೇ ರೀತಿ ಈ ವರ್ಷವೂ ಕೂಡ ನಾವು ಇಲ್ಲಿ ಪ್ರಾರಂಭಿಸಿದ್ದೇವೆ. ಈ ಯುವ ಕೌಶಲ್ಯ ದಿನದ ಒಂದು ಆಚರಣೆ ಯಾಕಂತಂದರೆ ಯುವ ಜನತೆಯಲ್ಲಿ ಕೌಶಲ್ಯ ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತು ಕೌಶಲ್ಯ ಅಭಿವೃದ್ಧಿಯ ಪ್ರಾಮುಖ್ಯತೆಯನ್ನು ಸಾರುವ ಉದ್ದೇಶದಿಂದ ಇವತ್ತು ದೇಶದಂತ ಎಲ್ಲ ನಾವು ಒಂದು ವಿಶ್ವ ಕೌಶಲ್ಯ ದಿನವನ್ನು ಆಚರಣೆ ಮಾಡ್ತಿದ್ದೀವಿ. ಎಲ್ಲರೂ ಬಹಳ ಇಷ್ಟಪಡದಿರುವಂತ ಜನ ನೋಡಿರ್ತೀರ ಎಲ್ಲರೂ ಉತ್ತಮವಾದ ನೆರಳಾಗಿರುವಂಥ ನಮ್ಮ ಮನೆನಾದರೂ ಕಟ್ಟಿಸ್ಕೋಬೋದು. ವಿಶ್ವ ಪರಿಸರ ದಿನಾಚರಣೆ ಬೇರೆದೇ ಆಗುತ್ತೆ. ಅದೇ ರೀತಿ ವಿಶ್ವ ಹಾವುಗಳ ಸಂರಕ್ಷಣಾ ದಿನವನ್ನು ಕೂಡಿಸ್ತಾ ಇದೆ. ಒಂದು ವೇಳೆ ಎಲ್ಲಾದರೂ ಅವುಗಳು ಬಂದಾಗ ಹತ್ತಿರದ ಉರುಗ ತಜ್ಞರನ್ನು ಕರೆದು ಅದನ್ನು ಇಡಿಸಿ ಅದನ್ನು ಸೇಫಾಗಿ ಅದು ಬದುಕುವಂಥ ಜಾಗಕ್ಕೆ ತಾವೆಲ್ಲರೂ ಅದನ್ನು ಬಿಡಿಸೋವಂಥದ್ರ ಮೂಲಕ ಹಾವುಗಳ ರಕ್ಷಣೆಗೆ ಮತ್ತು ಈ ಪರಿಸರ ರಕ್ಷಣೆಗೆ ಮತ್ತು ಎಲ್ಲ ವನ್ಯಮೃಗಗಳ ರಕ್ಷಣೆಗೆ ತಾವೆಲ್ಲರೂ ಕಾರಣರಾಗಬೇಕು ಅಂತ ದಿಂದನೇ ಮಾಡಿರ್ತಕ್ಕಂಥ ಮದ್ದನ್ನು ಆ್ಯಂಟಿ ಸ್ನೇಕ್ ವೆನಮ್ ಅಂತ ಹೇಳ್ತೀವಿ. ಇವು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯ ಇರುತ್ತೆ, ತಾಲೂಕು ಆಸ್ಪತ್ರೆಗಳಲ್ಲಿ ಲಭ್ಯ ಇರುತ್ತೆ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಲಭ್ಯ ಇರುತ್ತೆ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ದೊಡ್ಡ ಆಸ್ಪತ್ರೆಗಳಲ್ಲಿ ಲಭ್ಯ ಇರುತ್ತೆ. ದಯವಿಟ್ಟು ಯಾರೂ ಕೂಡ ಹಾವು ಕಡಿತಕ್ಕೆ ಒಳಗಾದಾಗ ಸಮಯ ವ್ಯರ್ಥ ಮಾಡದೆ ಅಥವಾ ಯಾವುದೇ ರೀತಿಯ ಅವೈಜ್ಞಾನಿಕ ಕ್ರಿಯೆಗಳನ್ನು ಮಾಡದೆ ನೇರವಾಗಿ ಆಸ್ಪತ್ರೆಗೆ ಬಂದಾಗ ಅವರ ಜೀವವನ್ನು ಉಳಿಸುವಂಥ ಕೆಲಸವನ್ನು ವೈದ್ಯರು ಮಾಡ್ತಾರೆ. ಅದಕ್ಕೆ ನಾವು ಸಹ ಬೆಂಬಲ ಕೊಡ್ತೀವಿ. ವಾತಾವರಣದಲ್ಲಿ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂತ ಹೇಳಿ ಶ್ರೀಯುತ ಮಾನ್ಯ ಶಾಸಕರು ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಮಾಹಿತಿ ನೀಡುವಂಥ ಕಾರ್ಯಕ್ರಮ ಈ ಒಂದು ಪ್ರಾಂಗಣ ಆಗಬೇಕು. ವಿಶ್ವ ದಿನದಲ್ಲಿ ಸುಮಾರು ಬೆಳಗ್ಗೆ ಸಂಜೆ ಹಿರಿಯ ನಾಗರಿಕರು ಮತ್ತು ಯುವಕರು ಎಲ್ಲ ಸೇರಿ 1,000 ಜನ ಯೂನಿವರ್ಸಿಟಿನ ವಾಕಿಂಗ್ ಪ್ಲೇಸ್ ಯೂಸ್ ಮಾಡ್ತಾ ಇದ್ದಾರೆ. ಹೋಗುವಾಗೆ ಬರುವಾಗೆ ಒಂದು ಕಾರ್ಯಕ್ರಮ ಆದರೆ ಮಾಹಿತಿ ಮತ್ತು ಆರೋಗ್ಯ ಎರಡೂ ಇರ್ತವೆ ಅಂತೇಳಿ ನನ್ನ ಅನಿಸಿಕೆ. ಈ ಇನ್ಫಾರ್ಮೇಷನಿಂದ ಸಾಕಷ್ಟು ಜನಕ್ಕೆ ಬೆನಿಫಿಟ್ ಆಗಿ ನಾವು ಯಾವ ರೀತಿ ನಡ್ಕೋಬೇಕು ಎಲ್ಲ ವಿಚಾರದಲ್ಲಿ ವನ್ಯಜೀವಿ ಇರ್ಬೋದು ಮತ್ತು ನಮ್ಮ
ಹೃದಯಕ್ಕೆ ಸಂಬಂಧಪಟ್ಟಂತ ಇರ್ಬೋದು, ಮತ್ತು ಈ ಕೆಲವು ಆನ್ಲೈನ್ ಫ್ರಾಡ್ಗಳು ಆಗ್ತಿರೋಂಥದ್ದು. ಅಂದ್ರೆ 3 ವಿಷಯ ಈಗ ಬಂತು ಚರ್ಚೆಗೆ, ಒಂದು ಆಗಿದೆ ಈಗ. ಇನ್ನೆರಡನ್ನು ಕೂಡ ನಮ್ಮ ಜಯಣ್ಣ ಅವರು TMC ಫೌಂಡೇಶನ್ ಇಂದ ನಮ್ಮ BC ಸರ್ ಜೊತೆ ತುಮಕೂರು ಯೂನಿವರ್ಸಿಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಅತ್ಯುತ್ತಮವಾದಂಥ ಕಾರ್ಯಕ್ರಮ. ಯಾಕಂದ್ರೆ ನಾವು ಒಂದು ಸ್ಟೇಜ್ ಹಾಕಿ ಎಲ್ಲರನ್ನೂ ಕರೆದು ಮದುವೆ ಮಾಡ್ದಂಗೆ ಆಗ್ತದೆ. ಆದರೆ ಇದು ಭಾರಿ ಚೀಪ್ ಅಂಡ್ ಬೆಸ್ಟ್ ಆಗಿ ಏನು ಇಂಟೆನ್ಷನ್ ಇದೆಯೋ ಅದು ಈಡೇರ್ತದೆ. ಇನ್ನೊಂದು ಆ್ಯಂಬುಲೆನ್ಸ್ ಬೇಕು, ಏನೋ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿದ್ರು. ಯೂನಿವರ್ಸಿಟಿಗೆ ದೂರ ಆಯಿತು. ಇಲ್ಲಿ ಅಂದರೆ ಸಾಕಷ್ಟು ಆ್ಯಂಬುಲೆನ್ಸ್ ಸಿಗುತ್ತೆ. ಇಲ್ಲಿಂದ ಅಲ್ಲಿ ಹೋಗಿ ಸ್ಟೂಡೆಂಟ್ಸ್ನ ಯಾರನ್ನ ಆಕಸ್ಮಿಕವಾಗಿ ಇದಾದರೆ ಕಷ್ಟ ಆಗುತ್ತೆ ಅಂತೇಳಿ ಒಂದು ಆ್ಯಂಬುಲೆನ್ಸ್ ಕೊಡಿ ಅಂತ ಕೇಳಿದ್ರು. ನಾವು ಅದಕ್ಕೂ ಸ್ಪಂದಿಸಿದ್ದೀವಿ. ಶಾರ್ಟ್ಲಿ ಅವ್ರ ಯೂನಿವರ್ಸಿಟಿಗೆ ನಾವು ಆ್ಯಂಬುಲೆನ್ಸು ಕೊಡ್ತೀವಿ ಅಂತೇಳಿ ಸಂದರ್ಭದಲ್ಲಿ